ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 14th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 14th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ 13ಕ್ಕೂ ಹೆಚ್ಚು ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಮತ್ತು ಸೈನ್ಸ್, ರೀಸನಿಂಗ್, ಮ್ಯಾಥಮೆಟಿಕ್ ಎಲ್ಲವನ್ನೂ ಕೂಡ ನಾವು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮ್ಗೇನಿದೆ ಈ ಕ್ವಶನ್ PDF ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನೀವು ಈಸಿಯಾಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಈಗ ಆಲ್ರೆಡಿ ಎಕ್ಸಾಮ್ ನಿಯರ್ ಬರ್ತಿದೆ. ಇನ್ನು ಯಾರೆಲ್ಲ ಸ್ಟಡಿನ ಮತ್ತು ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಿಮ್ಮದು ಅರ್ಧ ಸಿಲೆಬಸ್ ಏನಿದೆ 50% ಸಿಲೆಬಸ್ ಕಂಪ್ಲೀಟ್ ಆಗಿರಬೇಕು. ಯಾಕಂದರೆ ಇನ್ನು ಜಾಸ್ತಿ ಡೇಸ್ ಉಳಿದಿಲ್ಲ. ಇನ್ನು 15ರಿಂದ 20 ದಿನ ಸಿಗ್ಬೋದು ನಿಮಗೆ. ಹಾಗಾಗಿ ನೀವೆಲ್ಲನೂ ಕೂಡ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನಾ ಹೇಳಿರುವ ಮೆಥಡ್ನ ಯೂಸ್ ಮಾಡಿ. ನೀವು ಮ್ಯಾಥ್ಸಲ್ಲಿ 10 ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಒಂದೊಂದು ಟಾಪಿಕ್ ನೀವು ಒಂದೊಂದು ಡೇನು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರಿ ಅಂದರೆ 10 ಟಾಪಿಕ್ನ 10 ಡೇಸಲ್ಲೇ ನೀವು ಇಡೀ ಮ್ಯಾಥ್ಸ್ ಸಿಲೆಬಸ್ನೇ ಕಂಪ್ಲೀಟ್ ಮಾಡ್ಬೋದು. ಇನ್ನು ನೆಕ್ಸ್ಟು GKಗೆ ಸಂಬಂಧಪಟ್ಟಂತೆ ಆಲ್ರೆಡಿ 25 ವೀಡಿಯೋಸ್ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ ಸಾಕು ನೀವು. ಇನ್ನು ನೆಕ್ಸ್ಟ್ ಏನಿದೆ ಎಕ್ಸಾಮ್ ಬರೋವರೆಗೂ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡೈಲಿ ಒಂದೊಂದು ಪೇಪರ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಏನಿದೆ ಮೊದಲನೇ ಕ್ವಶನ್ನು, ಓಟಗಾರ 300 ಮೀಟರ್ ದೂರವನ್ನು 30 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತಾನೆ, ವೇಗವನ್ನು ಗಂಟೆಯ ಕಿಲೋಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ ಓಟಗಾರನು 300 ಮೀಟರ್ ದೂರವನ್ನು 30 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತಾನಂತೆ. ಅದನ್ನು ನಾವು ಇವಾಗ km/hಗೆ ಕನ್ವರ್ಟ್ ಮಾಡಬೇಕು. ಎಷ್ಟಿದೆ 300 ಮೀಟರ್ ಅಂತ ಹೇಳ್ತಿದ್ದಾರೆ. ಎಷ್ಟು ಸೆಕೆಂಡ್ಗಳಲ್ಲಿ? 30 ಸೆಕೆಂಡ್ಗಳಲ್ಲಿ. ಮೊದಲು ಇಲ್ಲಿ ನಾವು 1 ಸೆಕೆಂಡ್ಗೆ ಎಷ್ಟು ದೂರವನ್ನು ಕ್ರಮಿಸ್ತಾನೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ನಾವು ಅದನ್ನು km/hಗೆ ಕನ್ವರ್ಟ್ ಮಾಡ್ಬೋದು. 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 3 1 3 10 30 ಆಗುತ್ತೆ. ಏನು ಬಂದಿದೆ ಈ 10ಅನ್ನು ನಾವು km/hಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 5/18 ಮಾಡಬೇಕು. 5/18 5 1 5 2 10 ಆಗುತ್ತೆ. ಇನ್ನು ನೆಕ್ಸ್ಟು 18 × 2 ಅಂದರೆ ಎಷ್ಟಾಗುತ್ತೆ? 18 2 36. ಆನ್ಸರ್ ಇಸ್ 36 km/h. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ವಾರ್ಷಿಕ 15% ದರದಲ್ಲಿ 3 ವರ್ಷಗಳವರೆಗೆ 12,000 ರೂಪಾಯಿಗಳ ಮೊತ್ತದ ಮೇಲೆ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳ್ತಿದ್ದಾರೆ. ಏನಿದೆ ಕ್ವಶನು, 12,000ದ ಮೇಲೆ 3 ವರ್ಷಗಳಿಗೆ ವರ್ಷಕ್ಕೆ 15% ಬಡ್ಡಿ ದರದಲ್ಲಿ ಎಷ್ಟಾಗುತ್ತದೆ ಸರಳ ಬಡ್ಡಿ ಅಂತ. ನೆಕ್ಸ್ಟು ನಾವು ಇದನ್ನು PTR/100 ಮೆಥಡಲ್ಲಾದರೂ ಮಾಡ್ಬೋದು, 0 ಕ್ಯಾನ್ಸಲ್ ಮೆಥಡನ್ನು ಯೂಸ್ ಮಾಡಿ ಆದರೂ ಮಾಡ್ಬೋದು. ನಾವಿವಾಗ 0 ಕ್ಯಾನ್ಸಲ್ ಮೆಥಡೇ ಯೂಸ್ ಮಾಡೋಣ. ಎಷ್ಟಿದೆ ಅಮೌಂಟು? ಪ್ರಿನ್ಸಿಪಲ್ಲು 12,000 ಅಂತ ಹೇಳ್ತಿದ್ದಾರೆ. 12,000 ಏನು ಹೇಳ್ತಿದ್ದಾರೆ? ವಾರ್ಷಿಕವಾಗಿ 15% ಅಂತ ಹೇಳ್ತಿದ್ದಾರೆ. ಇವಾಗ ನಮಗೆ ಈ 12,000ದಲ್ಲಿ 15% ಎಷ್ಟು ಅನ್ನೋದು ಗೊತ್ತಾಗಬೇಕು. ಮೊದಲು ಈ 12,000ದಲ್ಲಿ ನಮಗೆ 15% ಗೊತ್ತಾಗಬೇಕಂದ್ರೆ ನಾವು ಏನು ಮಾಡಬೇಕು? ಮೊದಲು 10 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದೀನಿ? 10% ಅಂತ. ಇನ್ನು ನೆಕ್ಸ್ಟ್ 2 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದೀನಿ? 1% ಅಂತ. ಏನಿದೆ ಈ 120 1% ಅಂತೆ. ನಮಗೆ ಬೇಕಾಗಿರೋದು ಎಷ್ಟು? 15%. ಹಾಗಾಗಿ ನಾವು ಇಂಟು 15 ಮಾಡೋಣ. 15. ನೆಕ್ಸ್ಟ್ ನಾವು ಮಲ್ಟಿಫಿಕೇಷನ್ ಮಾಡೋಣ ಎಷ್ಟಾಗುತ್ತೆ ಅಂತ. ಟೋಟಲ್ಲು 0ಕ್ಕೆ 0 ಇಡೋಣ. 15 2 ಎಷ್ಟಾಗುತ್ತೆ? 30 ಆಗುತ್ತೆ. 3 ಕ್ಯಾರಿ ಮಾಡಿ 0 ಇಡೋಣ. ನೆಕ್ಸ್ಟ್ 15 1 15 ಪ್ಲಸ್ 3 ಎಷ್ಟಾಗುತ್ತೆ? 18 ಆಗುತ್ತೆ. ಓಕೆ. ಏನು ಬಂತು ಈ 1800? ಇದು 1 ವರ್ಷಕ್ಕೆ. ಏನಿದೆ ಈ 12,000ದಲ್ಲಿ 15% ಅಂದರೆ ಎಷ್ಟಾಗುತ್ತೆ? 1,800 ಆಗುತ್ತೆ. ಈ 1,800 ಏನಿದೆ ಇದು 1 ವರ್ಷಕ್ಕೆ. ನಮಗೆ ಬೇಕಾಗಿರೋದು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಎಷ್ಟು ಅಂತ. ಹಾಗಾಗಿ ಇಂಟು 3 ಮಾಡೋಣ. ಓಕೆ. 2 0ಗೆ 2 0 ಇಡೋಣ. 18 3 ಎಷ್ಟಾಗುತ್ತೆ? 18 3 54. ಆನ್ಸರ್ ಈಸ್ 5,400. 5,400. ಓಕೆ. ಯಾವ ಆಪ್ಷನಲ್ಲಿದೆ? ಥರ್ಡ್ ಆಪ್ಷನಲ್ಲಿದೆ. ಅರ್ಥ ಆಯಿತಾ ಹೇಗೆ ಮಾಡಿದೆ ಅಂತ? ಏನಿದೆ ಅವ್ರು ಕೊಟ್ಟಿರೋದು ಮೊದಲು 12,000ಕ್ಕೆ ವಾರ್ಷಿಕವಾಗಿ 15% ದರದಲ್ಲಿ 3 ವರ್ಷಗಳಿಗೆ ಎಷ್ಟಾಗುತ್ತೆ ಸರಳ ಬಡ್ಡಿ ಅಂತ. ಮೊದಲು ನಾವು ಈ 12,000ದಲ್ಲಿ 15% ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನಾವು 0 ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಕೊತೀವಿ ಅಂದರೆ
1 0 ಕ್ಯಾನ್ಸಲ್ ಮಾಡಿದರೆ ಈ 12,000ದಲ್ಲಿ 10% ಸಿಗುತ್ತೆ. ಇನ್ನು ನೆಕ್ಸ್ಟು 2 0 ಕ್ಯಾನ್ಸಲ್ ಮಾಡಿದರೆ ನಮಗೆ 1% ಸಿಗುತ್ತೆ. ಈ 120 ಅಂದರೆ 1% ಆಗುತ್ತೆ. ನಮಗೆ ಬೇಕಾಗಿರೋದು 15% ಎಷ್ಟು ಅಂತ. ಹಾಗಾಗಿ ನಾವು 120 × 15 ಮಾಡಿದಾಗ ನಮಗೆ 1800 ಬರುತ್ತೆ. ಏನು ಬಂದಿದೆ ಈ 1800 ಇದು 1 ವರ್ಷಕ್ಕಾಗುತ್ತೆ. ನಮಗೆ ಬೇಕಾಗಿರೋದು 3 ವರ್ಷಕ್ಕಾಗಿರೋದ್ರಿಂದ ನಾವು ಇಂಟು 3 ಮಾಡೋಣ. ಆವಾಗ ನಮಗೆ 5400 ಬರುತ್ತೆ. ಆನ್ಸರ್ ಈಸ್ 5400. ಓಕೆ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ಎರಡು ಸಂಖ್ಯೆಗಳ ಮೊತ್ತ 45 ಮತ್ತು ಅವುಗಳ ಅನುಪಾತ 7:8 ಸಂಖ್ಯೆಗಳನ್ನು ಹುಡುಕಿ ಅಂತ ಇದೆ. ಏನಿದೆ, ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ 45 ಅಂತ, ಆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ ರೇಷೋ 7:8 ಅಂತ. ಆ ಎರಡು ಸಂಖ್ಯೆಗಳು ಯಾವ್ಯಾವುದು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎಷ್ಟಿದೆ ರೇಷೋ ಸಂಖ್ಯೆಗಳದು? ಎ ಬಿ ಅಂತ ಅಂದ್ಕೊಳ್ಳೋಣ, ಎರಡು ಸಂಖ್ಯೆ ಎ ಮತ್ತು ಬಿ ಅಂತ. ಓಕೆ, 7:8 ಇದೆ ರೇಷೋ ಸಂಖ್ಯೆದು. ಇನ್ನು ನೆಕ್ಸ್ಟು ಒಟ್ಟು ಮೊತ್ತ ಎಷ್ಟಿದೆ? ಟೋಟಲ್ಲು 45 ಇದೆ, 45. ಓಕೆ, ಇವಾಗ ನಾವೇನು ಮಾಡಬೇಕು ಅಂದರೆ ಈ ಎರಡು ರೇಷೋನ ಪ್ಲಸ್ ಮಾಡಬೇಕು. ಎಷ್ಟಿದೆ ರೇಷೋ? 7:8 ಅಂತ ಇದೆ. 7 + 8 ಎಷ್ಟಾಗುತ್ತೆ? 15 ಆಗುತ್ತೆ, 15. 15 / 45 ಅಂದರೆ ಏನಾಗುತ್ತೆ? 15 ಅಂದರೆ 15 3 45 ಆಗುತ್ತೆ. ಇನ್ನು ನೆಕ್ಸ್ಟು ಎರಡು ಸಂಖ್ಯೆಗಳು ಯಾವುದು ಅಂತ ಹುಡುಕಿ ಅಂತ ಹೇಳಿರೋದ್ರಿಂದ ಈ ಬಂದಿರೋ 3ಕ್ಕೆ ನಾವು ರೇಷೋ ಏನಿದೆ ಆ ಎರಡು ರೇಷೋನ ಇಂಟು ಮಾಡೋಣ. ಫಸ್ಟ್ ಯಾವುದು ಇದೆ ರೇಷೋದಲ್ಲಿ? 7 ಇದೆ. ಹಾಗಾಗಿ ನಾವು ಈ 3 × 7 ಮಾಡಬೇಕು. ಇನ್ನು ನೆಕ್ಸ್ಟ್ ನಂಬರ್ ಯಾವುದಿದೆ? 8 ಇದೆ. 3 × 8 ಮಾಡಬೇಕು. ಓಕೆ, ಆವಾಗ ನಮಗೆ ಎರಡು ಸಂಖ್ಯೆಗಳು ಎರಡು ನಂಬರ್ ಯಾವುದು ಅನ್ನೋದು ಸಿಗುತ್ತೆ. 7 3 ಎಷ್ಟಾಗುತ್ತೆ? 7 3 21. ಇನ್ನು ನೆಕ್ಸ್ಟ್ 8 3 24. ಯಾವ್ಯಾವುದು ಅವೆರಡು ಸಂಖ್ಯೆ? 21 ಮತ್ತು 24. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಆ ಎರಡು ಸಂಖ್ಯೆಗಳು ಯಾವುದು? 21 ಮತ್ತು 24. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಕ್ಲಾಸ್ ಸ್ಪೀಡ್ ಅನಿಸುತ್ತೆ ನೀವು ಸ್ವಲ್ಪ ಸ್ಪೀಡ್ನ ಕಡಿಮೆ ಹಿಡ್ಕೊಂಡು ನೋಡಿ, ನಿಮಗೆ ಸರಿ ಹೋಗುತ್ತೆ ಆವಾಗ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 30 40 50 ಮತ್ತು 60ರ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ನಾವು ಎಲ್ಲ ಕೊಟ್ಟಿರುವ ಸಂಖ್ಯೆಗಳನ್ನು ಮೊತ್ತ ಮಾಡಿಕೊಂಡು ಎಷ್ಟು ನಂಬರ್ ಇದೆ ಅದರಿಂದ ಡಿವೈಡ್ ಮಾಡಬೇಕು. ಯಾವ್ಯಾವ ನಂಬರ್ ಇದೆ? 30 40 50 60 ಇದೆ. ಎಷ್ಟು ನಂಬರ್ ಇದೆ ಇಲ್ಲಿ? 1 2 3 4 ನಂಬರ್ಸ್ ಇದೆ. ಈ 4 ನಂಬರ್ದು ಟೋಟಲ್ ಎಷ್ಟಾಗುತ್ತೆ? ಒಟ್ಟು 180 ಆಗುತ್ತೆ. ಇನ್ನು ನೆಕ್ಸ್ಟು 4 ನಂಬರ್ಸ್ ಇದೆ, ಹಾಗಾಗಿ 4ರಿಂದ ಡಿವೈಡ್ ಮಾಡಬೇಕು ನಾವು. 4ರಿಂದ ಡಿವೈಡ್ ಮಾಡಿದರೆ 180 ಎಷ್ಟು ಬರುತ್ತೆ ನಮಗೆ? 4 1s 4 45s 180 ಆಗುತ್ತೆ, 180 ಆಗುತ್ತೆ. 4 1 4 45 180 ಆಗುತ್ತೆ. ಓಕೆ, ಆನ್ಸರ್ ಈಸ್ 45. ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಫಿಫ್ತ್ ಕ್ವಶನ್ ಏನಿದೆ, 80 ಮೀಟರ್ ಉದ್ದದ ರೈಲು 320 ಕಿಲೋಮೀಟರ್ ಉದ್ದದ ಪ್ಲಾಟ್ಫಾರಮನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ, ಕಿಲೋಮೀಟರ್ಗಳಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟಿದೆ? 320 ಇದೆ. ಇನ್ನು ನೆಕ್ಸ್ಟು ರೈಲಿನ ಉದ್ದ ಎಷ್ಟಿದೆ? 80 ಇದೆ. 320 ಮತ್ತು 80 ಎಷ್ಟಾಗುತ್ತೆ ನಮಗೆ? 0ಗೆ 0 10 ಆಗುತ್ತೆ. 8 × 8 + 2. ನೆಕ್ಸ್ಟು 400 ಆಯಿತು. ನೆಕ್ಸ್ಟು ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತದೆ ಅಂತ ಹೇಳಿದರೆ 20 ಸೆಕೆಂಡ್, 20 ಸೆಕೆಂಡ್ಗಳಲ್ಲಿ. ಈ 400ಕ್ಕೆ ನಾವು 20ರಿಂದ ಡಿವೈಡ್ ಮಾಡಬೇಕು. 0ಗೆ 0 ಕ್ಯಾನ್ಸಲ್ ಆಗುತ್ತೆ. 2 1 2 2 4 1 0 ಎಷ್ಟು ಬಂತು? 20 ಬಂತು ನಮಗೆ. ಈ 20 ಆಪ್ಷನಲ್ಲಿಲ್ಲ, ಯಾಕಂದರೆ ಅವರು ನಮಗೆ ಆನ್ಸರ್ನ km/hಗಳಲ್ಲಿ ಕೇಳ್ತಿರೋದ್ರಿಂದ ಈ 20 ಆಪ್ಷನ್ಸಲ್ಲಿಲ್ಲ. ಇದನ್ನು ನಾವು ಬಂದಿರೋ 20ನ km/hಗೆ ಕನ್ವರ್ಟ್ ಮಾಡಬೇಕು. km/hಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 5/18 ಮಾಡಬೇಕು. 5/18. ಓಕೆ, 5 1s 5 4s. ನೆಕ್ಸ್ಟು 18 × 4 ಅಂದರೆ ಎಷ್ಟಾಗುತ್ತೆ? 18 × 4 ಅಂದರೆ 18 4 72. ಆನ್ಸರ್ ಈಸ್ 72. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ವಸ್ತುವನ್ನು 900 ರೂಪಾಯಿಗೆ ಖರೀದಿಸಿ 8% ಲಾಭದಲ್ಲಿ ಮಾರಾಟ ಮಾಡಿದರೆ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್ನು? 900 ರೂಪಾಯಿಗೆ ತಂದು 8% ಲಾಭದಲ್ಲಿ ಮಾರಿದ್ದಾರೆ ಅಂದರೆ ಅವರಿಗೆ ಎಷ್ಟು ಲಾಭ ಬರುತ್ತದೆ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಶಾಲೆಯ ಮೆರವಣಿಗೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಯ ಅನುಪಾತ 9:7 ಮತ್ತು ಹುಡುಗರು ಮತ್ತು ಹುಡುಗಿಯರ ಒಟ್ಟು ಸಂಖ್ಯೆ 256 ಆಗಿದ್ದರೆ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಕ್ವಶನ್ನ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದ್ದಾರೆ ಇಲ್ಲಿ.
ಬಾಯ್ಸ್ದು ಎಷ್ಟಿದೆ ರೇಷೋ 9 ಇದೆ, ಗರ್ಲ್ಸ್ ಎಷ್ಟಿದೆ 7 ಇದೆ. ಇನ್ನು ನೆಕ್ಸ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟೋಟಲ್ ಎಷ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ 256 ಅಂತ ಹೇಳ್ತಿದ್ದಾರೆ, 256. ಇನ್ನು ನೆಕ್ಸ್ಟ್ ನಾವು ಇವಾಗ ಈ ಎರಡು ರೇಷನ್ನ ಪ್ಲಸ್ ಮಾಡ್ಕೋಬೇಕಾಗುತ್ತೆ. 9 + 7 ಎಷ್ಟಾಗುತ್ತೆ 16 ಆಗುತ್ತೆ, 16. ಇವಾಗ ನಾವು ಈ 16ಇಂದ 256ನ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ 16ಇಂದ 256ನ ಡಿವೈಡ್ ಮಾಡಿದರೆ 16 ಒಂದಲೇ 16, 16ಲೇ 256 ಆಗುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಯಾರ ಸಂಖ್ಯೆ ಕೇಳ್ತಿದ್ದಾರೆ, ಮೆರವಣಿಗೆಯಲ್ಲಿ ಹುಡುಗಿಯರು ಎಷ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಹುಡುಗಿಯರ ಸಂಖ್ಯೆ, ಹುಡುಗಿಯರದ್ದು ಎಷ್ಟಿದೆ ರೇಷೋದಲ್ಲಿ 7 ಇದೆ. 16 × 7 ಮಾಡಿದಾಗ ನಮ್ಗೆ ಏನು ಬರುತ್ತೆ 16 × 7 112. ಆನ್ಸರ್ ಈಸ್ 112 ಹುಡುಗಿಯರು. ಅವ್ರೇನಾದರೂ ಹುಡುಗರು ಎಷ್ಟಿದ್ದಾರೆ ಅಂತ ಕೇಳಿದರೆ ಹುಡುಗರ ಸಂಖ್ಯೆನ ಈ ಬಂದಿರೋ 16ಕ್ಕೆ ಹುಡುಗರದ್ದು ಎಷ್ಟಿದೆ ರೇಷೋದಲ್ಲಿ 9 ಇದೆ. 9 × 16 ಮಾಡಿದರೆ ಎಷ್ಟು ಬರುತ್ತೆ 144 ಬರುತ್ತೆ. ಓಕೆ, ಯಾರದನ್ನು ಕೇಳಿದರೂ ಕೂಡ ಅವರು ಹುಡುಗಿರದ್ದು ಕೇಳಿದರು. ಈ ಬಂದಿರೋ 16ಕ್ಕೆ ರೇಷೋ ಹುಡುಗಿರದ್ದು ಎಷ್ಟಿದೆ ಅದರಿಂದ ಇಂಟು ಮಾಡಬೇಕು. ಇನ್ನು ನೆಕ್ಸ್ಟ್ ಹುಡುಗರದ್ದು ಕೇಳಿದ್ರು ಅಂದರೆ ಹುಡುಗರದ್ದು ಎಷ್ಟಿದೆ ರೇಷೋದಲ್ಲಿ ಅದರಿಂದ ಇಂಟು ಮಾಡಬೇಕಾಗುತ್ತೆ. ಈಗ ಕ್ವಶನಲ್ಲಿ ಹುಡುಗಿರ ಎಷ್ಟು ಸಂಖ್ಯೆ, ಹುಡುಗಿರ ಸಂಖ್ಯೆ ಕೇಳಿರೋದ್ರಿಂದ ಹುಡುಗಿರ ರೇಷೋದಲ್ಲಿ 7 ಇತ್ತು. ಈಗ ಬಂದಿರೋ 16ಕ್ಕೆ ನಾವು ಇಂಟು 7 ಮಾಡಿದಾಗ ನಮಗೆ 16 × 7 112 ಬರುತ್ತೆ. ಆನ್ಸರ್ ಈಸ್ 112. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ರೈಲು 15 ಗಂಟೆಗಳಲ್ಲಿ 450 ಕಿಲೋಮೀಟರ್ ಕ್ರಮಿಸಿದರೆ ಅದು 5 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅಂತ ಕೇಳಿದ್ದಾರೆ. ಮೊದಲು ನಾವು ರೈಲನ್ನು 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅನ್ನೋದು ಗೊತ್ತಾಯಿತು ಅಂದರೆ ನಾವು ಈಸಿಯಾಗಿ ಆಮೇಲೆ ಇಂಟು 5 ಮಾಡಿ 5 ಗಂಟೆಗೆ ಎಷ್ಟು ದೂರ ಕ್ರಮಿಸುತ್ತದೆ ಅನ್ನೋದನ್ನ ನೋಡ್ಕೋಬೋದು. ಮೊದಲು ಎಷ್ಟು ಹೇಳ್ತಿದ್ದಾರೆ 450 ಕಿಲೋಮೀಟ್ರ್ ಅಂತೆ. 450 ಕಿಲೋಮೀಟ್ರನ್ನ 15 ಗಂಟೆಗಳಲ್ಲಿ. ಓಕೆ, ಇವಾಗ ನಾವು 1 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಈ 15ರಿಂದ 450ನ್ನು ಡಿವೈಡ್ ಮಾಡಬೇಕು. ಆವಾಗ ನಮಗೆ 1 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಚಲಿಸುತ್ತದೆ, ಎಷ್ಟು ಕ್ರಮಿಸುತ್ತದೆ ಅನ್ನೋದು ಗೊತ್ತಾಗುತ್ತೆ. 15 ಒಂದಲೇ 15 3ಲೇ 45 ಆಗುತ್ತೆ, 1 0 ಏನು ಬಂತು 30 ಬಂತು. ಈ 30 ಏನಾಗಿದೆ ಈ 1 ಗಂಟೆಗೆ ಕ್ರಮಿಸುವ ದೂರವಾಗಿದೆ. ನಮಗೇನು ಬೇಕು ಈಗ 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅನ್ನೋದು ಬೇಕು. ಹಾಗಾಗಿ ನಾವು ಈ ಬಂದಿರೋ 30ಕ್ಕೆ ಇಂಟು 5 ಮಾಡೋಣ. ಎಷ್ಟು ಬರುತ್ತೆ ಇಂಟು 5 ಮಾಡಿದರೆ 30ಕ್ಕೆ 3 5ಲೇ 15, 1 0 ಆನ್ಸರ್ ಈಸ್ 150 ಕಿಲೋಮೀಟರ್. ಯಾವ ಆಪ್ಷನಲ್ಲಿದೆ ಸೆಕೆಂಡ್ ಆಪ್ಷನಲ್ಲಿದೆ. ಟ್ರೈನ್ ಪ್ರಾಬ್ಲಮ್ಮು ಮತ್ತು ನೆಕ್ಸ್ಟ್ ಏನಿದೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಪ್ರತಿ ಶಿಫ್ಟಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಫುಲ್ ಲಾಂಗ್ ಚಾಪ್ಟರ್ ಇದೆ, ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಹರಿಸಲಿದ್ರು ನಡೆಯುತ್ತೆ. ಬಟ್ ಏನಿದೆ ಟ್ರೈನ್ ಪ್ರಾಬ್ಲಮ್ ಮೇಲೆ ನೀವು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿ, ಯಾಕಂದರೆ ಟ್ರೈನ್ ಪ್ರಾಬ್ಲಮ್ ಮೇಲೆ ಪ್ರತಿ ಶಿಫ್ಟಲ್ಲಿ ಒಂದೊಂದು ಕ್ವಶನ್ ಪಕ್ಕಾ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಇದು ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲಿದೆ. ಇದೆ ಇಲ್ಲಿ A B C 3 ಇದೆ, ಇಲ್ಲಿ 3 ನಂಬರ್ಸ್ ಇದೆ ಅಂದ್ಕೊಳ್ಳೋಣ. A B C 3 ಇದೆ ಇಲ್ಲಿ. A B C ಎಷ್ಟಿದೆ, ಎದು 3 ಇದೆ, ಬಿದು 4 ಇದೆ. ಇನ್ನು ನೆಕ್ಸ್ಟು ಬಿ ಸಿದು ಎಷ್ಟಿದೆ 4:3 ಇದೆ, 4:3 5 ಸಾರಿ. ಇನ್ನು ನೆಕ್ಸ್ಟು ಬಿ ಸಿದು ಎಷ್ಟಿದೆ 4:5 ಇದೆ, 4:5. ಇವಾಗ ಏನಿದೆ ಇಲ್ಲಿ ಖಾಲಿ ಇರುವ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಖಾಲಿ ಇರುವ ಜಾಗದಲ್ಲಿ ಆ ಸಂಖ್ಯೆಯ ಹಿಂದೆ ಮುಂದೆ ಯಾವ ಸಂಖ್ಯೆ ಇರುತ್ತೋ ಅದನ್ನೇ ನೀವು ತುಂಬಬೇಕಾಗುತ್ತೆ. ಇಲ್ಲಿ ಇವಾಗ ಖಾಲಿ ಇರೋ ಜಾಗದಲ್ಲಿ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅದ್ರ ಹಿಂದೆ ಯಾವ ಸಂಖ್ಯೆ ಇದೆ 4 ಇದೆ, ಇಲ್ಲಿ ನೀವು 4ಅನ್ನು ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟು ಇಲ್ಲೊಂದು ಜಾಗ ಖಾಲಿ ಇದೆ, ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಇಲ್ಲಿ ಮುಂದೆ 4 ಇದೆ, ಇಲ್ಲೂ ಕೂಡ 4 ಫಿಲ್ ಮಾಡಬೇಕು ನೀವು. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಬಿ ಸಿ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಬಿ ಸಿ ಓಕೆ 4 4ಲೇ ಎಷ್ಟಾಗುತ್ತೆ 16, 4 4ಲೇ 16 ಆಗುತ್ತೆ. ಇನ್ನು ನೆಕ್ಸ್ಟು ಸಿ ಎಷ್ಟಾಗುತ್ತೆ 4 5ಲೇ 20. ಇದೇನೋ ಆಪ್ಷನಲ್ಲಿ ನೋಡಿ ಇದು ಇಲ್ಲ, ಯಾಕಂದರೆ ಇದನ್ನು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ. ನಾವು ಇದನ್ನು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡೋಣ, 4 ಟೇಬಲಿಂದ ಮಾಡೋಣ. 4 4ಲೇ 16 ಆಗುತ್ತೆ, 4 5ಲೇ 20 ಬಂತ 4 ಪಾಯಿಂಟ್. ಇದೇನಾ 4:5 ಇದೆ. ಯಾವ ಆಪ್ಷನಲ್ಲಿದೆ ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ 10th ಕ್ವಶನ್ನು ಪರ್ಸೆಂಟೇಜ್ ಮೇಲಿದೆ. ಏನಿದೆ ಕ್ವಶನು 0.821% ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಈ 0.821% ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಹೆಂಗೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟು 0 ಇದೆ 1 0 ಇದೆ. ಈಗ ನಾವು ಬಲಗಡೆಯಿಂದ
ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ನಮಗೆ ಈ 0.821 ಸಿಗುತ್ತೆ. ಯಾವ ಥರ ಅಂದರೆ 821. ಇವಾಗ ನಮಗೆ ಇದ್ರ ಪರ್ಸೆಂಟೇಜ್ ಬೇಕಾಗಿರೋದು. ಪಾಯಿಂಟ್ ಆದಮೇಲೆ ಎಷ್ಟು 0 ಇದೆ? 1 0 ಇದೆ. ಹಾಗಾಗಿ ನಾವು ಈ ಬಲಗಡೆಯಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ ನಮಗೆ ಈ 0.821 ಸಿಗುತ್ತೆ. ಆನ್ಸರ್ ಈಸ್ 82:1%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 11th ಕ್ವಶನ್. x = 1 ಆಗಿದ್ದರೆ x × +3 ಮೌಲ್ಯ ಏನು ಅಂತ ಕೇಳಿದ್ದಾರೆ. ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ. ಯಾವ ಥರ ಮಾಡೋದು ನೋಡಿ ಈ ಪ್ರಾಬ್ಲಮ್ಮ. ಏನಿದೆ 2 ಇದೆ. ಇನ್ನು ನೆಕ್ಸ್ಟ್ ಎಕ್ಸ್ ಇದೆ. ಎಕ್ಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. 1ನ ಇಂಟು ಮಾಡಬೇಕು ನಾವು. ಇನ್ನು ನೆಕ್ಸ್ಟ್ ಏನಿದೆ ಪ್ಲಸ್ ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಪ್ಲಸ್ ಮತ್ತು ಇಂಟು ಇದ್ದಾಗ ಯಾವುದನ್ನು ಮಾಡಬೇಕು? ಇಂಟು ಮಾಡಬೇಕು ಮೊದಲು. 2 ಒಂದಲೇ ಎಷ್ಟಾಗುತ್ತೆ? 2 ಆಗುತ್ತೆ. ಇನ್ನು ನೆಕ್ಸ್ಟು ಪ್ಲಸ್ಸು 3ಗೆ 3. 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ಆನ್ಸರ್ ಈಸ್ 5. ನೆಕ್ಸ್ಟ್ ಕ್ವಶನ್ ಏನಿದೆ x + a ಮತ್ತು x - aಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ನಮಗೆ ಎಲ್ಲ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದೆ ಅದರಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಸರಾಸರಿ ಸಿಗುತ್ತೆ. ಇಲ್ಲೇನಿದೆ 6 + a ಇದೆ. ಇನ್ನು ನೆಕ್ಸ್ಟು 6 - a ಇದೆ. ಇವಾಗ ನಮಗೆ ಇಲ್ಲೂ ಕೂಡ a ಇದೆ, ಇಲ್ಲೂ ಕೂಡ a ಇದೆ. a × a ಏನಾಗುತ್ತೆ? a2 ಆಗುತ್ತೆ. ನಮಗೆ a ಬೇಡ, ಜಸ್ಟ್ 2 ಅಂತ ನಾವು ಇಟ್ಕೊಳ್ಳೋಣ ಇವಾಗ. ಇನ್ನು ನೆಕ್ಸ್ಟು ಪ್ಲಸ್ ಮಾಡಬೇಕು. 6 + 6 ಎಷ್ಟಾಗುತ್ತೆ? 12 ಆಗುತ್ತೆ. 12. ಈಗ ನಾವು ಈ 2 ಇಂದ 12ನ ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 2 1s 2 6s. ಆನ್ಸರ್ ಈಸ್ 6. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಸಿಂಪ್ಲಿಫಿಕೇಷನ್ ಮೇಲಿದೆ. 13th ಕ್ವಶನ್ನು ಸಿಂಪ್ಲಿಫಿಕೇಷನ್ ಮೇಲೆ. ಪ್ರಾಬ್ಲಮ್ ಹಾಕೋಣ ಮೊದಲು. 15 × 4 - 48 ಡಿವೈಡೆಡ್ ಬೈ 2. ಮೊದಲು ಯಾವುದನ್ನು ಮಾಡಬೇಕು? ಇಂಟು ಮೈನಸ್ ಡಿವೈಡೆಡ್ ಬೈ ಇದೆ. ಮೊದಲು ನಾವು ಡಿವೈಡೆಡ್ ಬೈ ಮಾಡೋಣ. 12 ಒಂದಲೇ 12 4 48 ಆಗುತ್ತೆ. ಇನ್ನು ನೆಕ್ಸ್ಟ್ ಮೈನಸ್ಗೆ ಮೈನಸ್ಸು. ಇನ್ನು ನೆಕ್ಸ್ಟು 15 4 ಎಷ್ಟಾಗುತ್ತೆ? 15 4 60. ಇನ್ನು ನೆಕ್ಸ್ಟು 60ರಲ್ಲಿ 4ಅನ್ನು ಮೈನಸ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ಆನ್ಸರು 56. 56. ಆನ್ಸರ್ ಈಸ್ 56. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನ್ನಲ್ಲಿದೆ. ಇನ್ನು ನೆಕ್ಸ್ಟ್ 14th ಕ್ವಶನ್ ಏನಿದೆ ಒಂದು ವಸ್ತುವಿನ ಬೆಲೆ 1850 ರೂಪಾಯಿಗಳಾಗಿದ್ದು ಅದನ್ನು 1350 ರೂಪಾಯಿಗಳಿಗೆ ಮಾರಾಟ ಮಾಡಿದ್ದರೆ ರಿಯಾಯಿತಿಯ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಒಂದು ವಸ್ತು ಒಂದೇನಿದೆ, ಒಂದು ಬಟ್ಟೆಯ ಬೆಲೆ 1850 ಇತ್ತಂತೆ. ಅದನ್ನು ಅವರು ಡಿಸ್ಕೌಂಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿದ್ದಕ್ಕೆ ಗ್ರಾಹಕರಿಗೆ 1350ಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾದರೆ ರಿಯಾಯಿತಿ ಎಷ್ಟು ಬಿಟ್ಟಿದ್ದಾರೆ, ಎಷ್ಟು ಅಮೌಂಟ್ನ ಅವರು ಡಿಸ್ಕೌಂಟಾಗಿ ಬಿಟ್ಟಿದ್ದಾರೆ ಅನ್ನೋದನ್ನ ಕ್ವಶನ್ ಆಗಿದೆ. ಮೊದಲು ಎಷ್ಟಿತ್ತು ಅದು ಪ್ರೈಸು? 1850 ಇತ್ತು. ಇನ್ನು ನೆಕ್ಸ್ಟು ಮಾರಾಟ ಬೆಲೆ ಎಷ್ಟಿದೆ, ಎಷ್ಟಕ್ಕೆ ಕೊಟ್ಟಿದ್ದಾರೆ ಶರ್ಟ್ನ? 1350ಕ್ಕೆ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಡಿಸ್ಕೌಂಟ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ಮೈನಸ್ ಮಾಡಬೇಕು ನಾವು. 0ಗೆ 0, 5ರಲ್ಲಿ 5 ಹೋದರೆ 0, ಇನ್ನು 8ರಲ್ಲಿ 3 ಹೋದರೆ 5, ಇನ್ನು ನೆಕ್ಸ್ಟು 1ರಲ್ಲಿ 1 ಹೋದರೆ 0. ಎಷ್ಟು ಬಂತು? 500. ಆನ್ಸರ್ ಈಸ್ 500 ರೂಪೀಸ್ ಡಿಸ್ಕೌಂಟ್ ಬಿಟ್ಟಿದ್ದಾರೆ. ಓಕೆ, ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ ಎ ಮತ್ತು ಬಿ ಒಟ್ಟಿಗೆ 12 ದಿನಗಳಲ್ಲಿ ಕೆಲಸ ಮುಗಿಸಬಹುದು. ಎ ಒಬ್ಬರು 20 ದಿನಗಳಲ್ಲಿ ಕೆಲಸ ಮುಗಿಸಬಲ್ಲರು. ಹಾಗಾದರೆ ಬಿ ಒಬ್ಬರು ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಯಾವುದ್ರ ಮೇಲಿದೆ? ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಎ ಬಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರಂತೆ? 12 ದಿನಗಳಲ್ಲಿ. ಇನ್ನು ನೆಕ್ಸ್ಟು ಎ ಒಬ್ಬರು ಎಷ್ಟು ದಿನಗಳಲ್ಲಿ? 20 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಎ ಬಿ ಇಬ್ಬರು ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಎ ಒಬ್ಬರೇ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಇನ್ನು ನಮಗೆ ಕೇಳ್ತಿರೋದೇನು? ಬಿ ಒಬ್ಬರೇ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ. ಈ ಥರ ಕ್ವಶನ್ಸಲ್ಲಿ ಇಬ್ಬರದ್ದು ಕೊಟ್ಟು ಒಬ್ಬರದನ್ನು ಕೇಳಿದಾಗ ಅವರು ಕೊಟ್ಟಿರುವ 2 ಈಕ್ವೇಷನ್ನ ನೀವು ಮೈನಸ್ ಮಾಡಬೇಕು ಅಂತ ಹೇಳಿದ್ದೆ. ಯಾವ ಥರ ಅಂದರೆ ಇವಾಗ ಏನು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ಈಗ 20ರಲ್ಲಿ ನಾವು 12ನ ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? 8 ಬರುತ್ತೆ, 8. ನೆಕ್ಸ್ಟು ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಬಿ ಒಬ್ಬರೇ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕ್ವಶನ್ಸ ನೀವು LCM ಮೆಥಡಲ್ಲೆಲ್ಲ ಮಾಡ್ಕೊತ ಕುಂತೀರಿ ಅಂದರೆ ಈ ಸಿಂಪಲ್ಸ್ ಕ್ವಶನ್ನ ನಿಮಗೆ 1 ನಿಮಿಷ ಆದರೂ ಬೇಕಾಗುತ್ತೆ. ಹಾಗಾಗಿ ಏನಿದೆ ನೀವು ಈ ಮೆಥಡ್ನ ಯೂಸ್ ಮಾಡಿ. ನೆಕ್ಸ್ಟ್ ಏನಿದೆ ಒಂದೊಂದು ಪ್ರಾಬ್ಲಮ್ನ LCM ಮೆಥಡಲ್ಲಿ ಬಿಡಿಸಲೇಬೇಕಾಗುತ್ತೆ. ಆ ಥರ ಪ್ರಾಬ್ಲಮ್ನ ನೀವು LCM ಮೆಥಡಲ್ಲಿ ಬಿಡಿಸಿ. ಯಾವುದು LCM ಮೆಥಡ್ ಅದಕ್ಕೆ ನೀಡಿರಲ್ಲ, ಯಾವುದಕ್ಕೆ ಬೇಕಾಗಿರಲ್ಲ LCM ಮೆಥಡು, ನೀವು ಈ ಥರನೇ ಬಿಡಿಸಿ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ.
4 2 8, 4 3 12. ನೆಕ್ಸ್ಟು 2 1 2 10 20. ಏನು ಉಳಿತು? 10 × 3 ಉಳಿತು. 10 × 3 ಮಾಡಿದರೆ ನಮಗೇನು ಬರುತ್ತೆ? 10 3 30. ಓಕೆ, ಎಷ್ಟು ದಿನಗಳಲ್ಲಿ ಒಬ್ಬ ಕೆಲಸ ಮಾಡ್ತಾನೆ? 30 ದಿನಗಳಲ್ಲಿ. ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.